ಮಾರ್ಕೆಟ್ ಅಲ್ಲಿ ಎಷ್ಟೇ ಬ್ರ್ಯಾಂಡ್ಗಳಿದ್ರು ನಾವ್ ಯಾವಾಗ್ಲೂ ಪ್ರಿಫರ್ ಮಾಡೋದು ಫಾಗ್ನ. ಇದರ ಫೌಂಡರ್ ಮಿಸ್ಟರ್ ದರ್ಶನ್ ಪಟೇಲ್ಗೆ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನಮಗೆ ಕ್ವಾಲಿಟಿ ಎಷ್ಟು ಮುಖ್ಯನೋ ಅಷ್ಟೇ ಕ್ವಾಂಟಿಟಿ ಕೂಡ ಮುಖ್ಯ ಅಂತ. ಒಂದ್ ಟೈಮ್ ಅಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿ ಆಗಿರುವಂತಹ ಆಕ್ಸ್ ಕಂಪನಿ ನಮ್ಮ ಇಂಡಿಯನ್ ಫ್ರಾಗ್ರೆನ್ಸ್ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇತ್ತು. ಇಂಡಿಯಾದಲ್ಲಿರುವಂತಹ ಡಿಯೋಡ್ರೆಂಟ್ ಕಂಪನಿಗಳಲ್ಲಿ ಫ್ರಾಗ್ರೆನ್ಸ್ ಕಮ್ಮಿ ಇರುತ್ತೆ ಅಂಡ್ ಗ್ಯಾಸ್ ಜಾಸ್ತಿ ಇರುತ್ತೆ ಅಂತ. ಆಗ ಇವರು ನಮ್ಮ ಇಂಡಿಯನ್ಸ್ ಗೆ ಇಷ್ಟ ಆಗೋ ತರ ಫಾಗ್ ಬ್ರ್ಯಾಂಡ್ ನ ಲಾಂಚ್ ಮಾಡ್ತಾರೆ. ಬೇರೆ ಕಂಪನಿ ಡಿಯೋಡ್ರೆಂಟ್ ಗಳಲ್ಲಿ ಬರೀ 200ರಿಂದ 250 ಸ್ಪ್ರೇ ಅಷ್ಟೇ ಬರ್ತಾ ಇತ್ತು. ಆದ್ರೆ ಫಾಗ್ ಕಂಪನಿ ಡಿಯೋಡ್ರೆಂಟ್ ಅಲ್ಲಿ ಸುಮಾರು 800 ಸ್ಪ್ರೇ ಬರ್ತಾ ಇತ್ತು. ಆಮೇಲೆ ಇವರು ಇದನ್ನೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು. ಬೇರೆ ಡಿಯೋಡ್ರೆಂಟ್ ಗಳಲ್ಲಿ ಗ್ಯಾಸ್ ಜಾಸ್ತಿ, ನಮ್ಮ ಡಿಯೋಡ್ರೆಂಟ್ ಗಳಲ್ಲಿ ಸ್ಪ್ರೇ ಜಾಸ್ತಿ ಅಂತ. ಈ ತರ ಮಾರ್ಕೆಟಿಂಗ್ ಮಾಡಿದ್ರಿಂದಾನೇ ಶಾರ್ಟ್ ಟೈಮ್ ಅಲ್ಲೇ ಫಾಗ್ ಕಂಪನಿಗೆ ತುಂಬಾ ಒಳ್ಳೆ ಬೂಸ್ಟ್ ಸಿಗುತ್ತೆ ಅಂಡ್ ಮಲ್ಟಿ ನ್ಯಾಷನಲ್ ಕಂಪನಿ ಇರುವಂತಹ ಆಕ್ಸ್ ಕಂಪನಿನ ಮುಳುಗಿಸ್ಬಿಡುತ್ತೆ. ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಈ ಕಂಪನಿಗೆ 20% ಮಾರ್ಕೆಟ್ ಶೇರ್ ಇದೆ ಅಂಡ್ ಆನ್ಯುಯಲ್ ರೆವೆನ್ಯೂ ಇದಕ್ಕೆ 1,000 ಕೋಟಿ ಇದೆ ಅಂಡ್ ಈ ಕಂಪನಿಯ ಟೋಟಲ್ ವ್ಯಾಲ್ಯೂ 9,000 ಕೋಟಿ.